ಪ್ರಿಯಾಂಕ್ ಖರ್ಗೆ ಅವರು ಈಸ್ ಅವರ್ ಹೋಮ್ ಮಿನಿಸ್ಟರ್. ನಿಮ್ಮ ಮಕ್ಕ ತೋರಿಸಿ ಸ್ಪೀಕರ್ ಸಾಹೇಬ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಸೊ ಈಸ್ ಅ ಹೋಮ್ ಮಿನಿಸ್ಟರ್. ಮಿಸ್ಟರ್ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿ ನಮಗೆಲ್ಲ ಪಾಠ ಹೇಳ್ತಿದ್ರು. ಈಗ ಹೆಂಗ್ ಪಾಠ ಹೇಳ್ತಾರೆ ನೋಡೋಣ. ಅವರಿದ್ದಾರೆ. ಸೊ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಐ ಥಿಂಕ್ ಅವರೆಲ್ಲ ಕೌನ್ಸಿಲ್ ಇದ್ದಾರೆ ಅಂತ ಕಾಣ್ತಿದೆ. ಬೈರ್ತಿ ಸುರೇಶ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಶರಣ್ ಪ್ರಕಾಶ್ ಪಾಟೀಲ್ ನಮಗೆಲ್ಲ ಆರೋಗ್ಯ ನೋಡುವಂತ ಮಿನಿಸ್ಟ್ರು. ಸೊ ಇದಾದ ಮೇಲೆ ಹೊಸದಾಗಿ ಕೆಲವ್ರನ್ನ ಸೆಕೆಂಡ್ ಲೈನ್ ಹ್ಯಾಂಡ್ ಮಾಡಿದ್ವಿ. ಮಿಸ್ಟರ್ ಜಮೀದ್ ಅಹಮದ್ ಖಾನ್ ರವರು ಅವ್ರಿಗೆಲ್ಲ ನಮಗೆ ಮನೆ ಕೊಡಕ್ಕೆ ಬಹಳ ಮುಂದಾಗಿದ್ದಾರೆ. ಹೌಸಿಂಗ್ ಮಿನಿಸ್ಟ್ರು. ಮಿಸ್ಟರ್ ಲಕ್ಷ್ಮಣ್ ಸವದಿ ಅವರು ಫಾರ್ಮರ್ ಡೆಪ್ಟಿ CM ಅವರು ಕೂಡ ಬಹಳ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಅವರು ಬಂದಿದ್ದಾರೆ. ರುದ್ರಪ್ಪ ಅವರಲ್ಲಿದ್ದಾರೆ. ಓಕೆ. ಶಿವರಾಜ್ ತಂಗಡಿ ಎಲ್ಲ ಆಯ್ತು. ರಘುಮೂರ್ತಿ ಅವರು ಕೂಡ ಈ ವಾಸ್ ಐ ಥಿಂಕ್ ನಮ್ಮ ಚಿತ್ರದುರ್ಗ ಜಿಲ್ಲೆ ರಘುಮೂರ್ತಿ ಅವರು ಇದ್ದಾರೆ. ಅಜಯ್ ಸಿಂಗ್ ವೈಬ್ರೆಂಟ್ ತಮ್ಗೆ ಗೊತ್ತಿದೆ. ಅವರ ಫಾದರ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಚಲುವರಾಯ ಸ್ವಾಮಿ ಅವರು ಇರಿಗೇಷನ್ ಮಿನಿಸ್ಟ್ರು ಅವರು ಇದ್ದಾರೆ. ಸೊ ಮಂಡ್ಯ ಜಿಲ್ಲೆ ಹಿಂದೆ ಕೂಡ ಇದ್ರು ಅವರು. ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಶಿವರಾಜ್ ತಂಗಡಿ ಅವರು ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟ್ರು. ಪೊಲ್ಯೂಷನ್ ಗೌರ್ಮೆಂಟ್ ಅಲ್ಲಿ ಇದ್ರು. ಈಗ ಕೂಡ ಇದ್ದಾರೆ. ಮಧು ಬಂಗಾರಪ್ಪನವರು ನಾನು ಅವ್ರ ತಂದೆ ಕೆಳಗಡೆ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕೆಳಗಡೆ ಅವ್ರ ಕೆಲಸ ಮಾಡೋಂಥ ಭಾಗ್ಯ. ಒಂದು ಹೇಳ್ತೀನಿ ಅಧ್ಯಕ್ಷರೇ, ಅವ್ರ ತಂದೆಯವರು ಗವರ್ನರ್. ನಾನು ಜೈಲ್ದೊಂದು ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು. ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ದಯಾನಂದ ರಾವ್ ಅವ್ರ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ ಇವತ್ತು, ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್. ಅವರು 83 ಮಾಡಲ್. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಎಲ್ಲ ಆಗೆಲ್ಲ ಬ್ರಿಗೇಡ್ಗೆಲ್ಲ ಓಡಾಡ್ತಿದ್ರು. ಬ್ರಿಗೇಡ್ ರೋಡ್ಗೆಲ್ಲ ಬಹಳ ಓಡಾಡ್ತಿದ್ರು. ಅವರಿದ್ದಾರೆ. ಶಿವಲಿಂಗೇಗೌಡರು ಇದ್ದಾರೆ. ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ್ ಶೆಟ್ರು ಅಧ್ಯಕ್ಷ. ನಾನು ಇವರು ಎಲೆಕ್ಷನ್ ಹೋದೆ. ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದು ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ವರ್ಗ ಸಮಾಜದವರು ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪರಿಚಯ ಇದೆ. ವಸಂತಪ್ಪ ಒಬ್ಬ ಪೌರ ಕಾರ್ಮಿಕ